ಡಿಕೆ ಹಾಗೆ HDK ನಡುವಿನ ಏಟಿಗೆ ಎದಿರೇಟು ಅನ್ನುವಂಥ ಆ ವಾತಾವರಣ ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ನಾಯಕರುಗಳ ನಡುವಿನ ವಾಕ್ಪ್ರಹಾರ ಮುಂದುವರೆದಿದೆ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಪ್ರತ್ಯಕ್ಷರಾಗಿ DK ಶಿವಕುಮಾರ್ ವಿರುದ್ಧವಾಗಿ CD ಶಿವು ಅಂತೇಳಿ ಬಹಳ ವ್ಯಂಗ್ಯ ಆಡಿದ್ದಾರೆ. ಹಾಗೆ ಯತ್ನಾಳ್ ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿಚಾರವಾಗಿ ಕೆಲ ಗುಟ್ಟನ್ನ ಮತ್ತೆ ಬಿಚ್ಚಿಟ್ಟಿದ್ದಾರೆ. ಬನ್ನಿದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಳ್ಳೋಣ. ನಮ್ಮದು ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಮಾಗಡಿ, ಕನಕಪುರ, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಇಲ್ಲಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ. 2028 ಮತ್ತೆ ಪುನಃ ರಾಮನಗರ ಅಂತಕ್ಕಂಥದ್ದು ಪುನಃ ಪ್ರತಿಷ್ಠಾಪನೆ ಆಗ್ತಿದೆ. ಅವ್ರ ಹಣೆಯಲ್ಲೂ ಬರ್ದಿಲ್ಲ. ಏಟಿಗೆ ಏಟು, ಬೆಂಕಿ ಚೆಂಡಿನಂತ ಮಾತು, ಸಿಡಿದೇಳೋ ವಾಕ್ಸಮರ, ನಾನಾ ನೀನಾ ನೋಡೇ ಬಿಡೋಣ ಅನ್ನೋ ಮಟ್ಟಿಗೆ ಮಾತಿನ ಯುದ್ಧ. ಒಂದ್ ಕಡೆ ಕುಮಾರಸ್ವಾಮಿ DCM DK ಮಧ್ಯೆ ರಾಮನಗರ ಯುದ್ಧ ನಡೀತಿದೆ. ಆರೋಪ ಪ್ರತ್ಯಾರೋಪ ಜೋರಾಗಿ ಆಗ್ತಿದೆ. ಮತ್ತೊಂದು ಕಡೆ CD ಶಿವು DCM DK ಅಂತ ಬೆಳಗಾವಿ ಸಾಹುಕಾರ್ ಬೆಂಕಿಯುಗುಳಿದ್ದಾರೆ. ಬಿಜೆಪಿ JDS ಕಾಂಗ್ರೆಸ್ನಲ್ಲಿನ ಒಳ ಒಪ್ಪಂದದ ಗಿರಾಕಿಗಳು ಅಂತ ಯತ್ನಾಳ್ ಜ್ವಾಲಾಮುಖಿ ಸ್ಫೋಟದಂತ ಹೇಳಿಕೆ ಕೊಟ್ಟಿದ್ದಾರೆ. DCM DK HDK ಮಧ್ಯೆ ರಾಜಕೀಯ ಮಹಾಕದನ. ದುರಹಂಕಾರದ ಮಾತಿಂದ ಏನಾಗುತ್ತೆ ನೋಡಿ ಎಂದ HDK CM ಆಗಲ್ಲ, ಅವರ ಹಣೆಯಲ್ಲೂ ಬರದಿಲ್ಲ ಅಂತ DCM DK ಭವಿಷ್ಯವನ್ನೇ ನುಡಿದಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ ಕುಮಾರಸ್ವಾಮಿ ದುರಹಂಕಾರದ ಮಾತುಗಳಿಂದ ಅವರ ಸ್ಥಿತಿ ಏನಾಗುತ್ತೆ ನೋಡಿ ಅಂತ ಕೆಂಡ ಕಾರಿದ್ರು. ಅವ್ರ ಹಣೆಯಲ್ಲೂ ಬರ್ದಿಲ್ಲ, ಅವ್ರ ಹಣೆಯಲ್ಲೂ ಬರ್ದಿಲ್ಲ. ಅದು ಅವ್ರ ಮಾತಿಗೆ ಬೆಲೆ ಕೊಡಬೇಕಾ? ತೀರ್ಮಾನ ಮಾಡೋದು ನಾಡಿನ ಜನತೆ, ಅವ್ರ ಕೈಲಿದೆಯಾ? ಅದು ಯಾರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಅನ್ನೋದು ಹಿಂದೆನೂ ಸಹ ಭಾಳ ಜನ ಹೇಳಿದ್ರು. ಕುಮಾರಸ್ವಾಮಿ ಅವ್ರ ಅಪ್ಪನಾಣೆ ಮುಖ್ಯಮಂತ್ರಿ ಆಗಲ್ಲ ಅಂತ. ಮುಖ್ಯಮಂತ್ರಿನೂ ಆದೆ, ಅಧಿಕಾರದಿಂದ ಹೊರಗೂ ಹೋದೆ. ಮತ್ತು ಇನ್ನೊಂದು ಸರ್ಕಾರ JDS ಪಕ್ಷ ಸರ್ವನಾಶ ಮಾಡ್ತೀವಿ ಅಂದರು. ಮುಗಿದೇ ಹೋಯ್ತು JDS ಪಕ್ಷ. ಎಲ್ಲ ಬನ್ನಿ ಬನ್ನಿ ಅಂತ ನನ್ನ ಕಾರ್ಯಕರ್ತರನ್ನು ಕರೀತಾಯಿದ್ರು. ಇದೆಲ್ಲದರ ನಡುವೆ ರಾಮನಗರ ಜಿಲ್ಲೆಯ ಹೆಸರು ಮರುನಾಮಕರಣ ಮಾಡಿದ್ದಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಿಡಿಕಾರಿದ್ರು. ಕೈ ಹಾಕಿದ್ರೆ ರಾಜಕೀಯವಾಗಿ ಪತನ ಪ್ರಾರಂಭ ಅಂತ ಕೆಂಡ ಉಗಳಿದ್ರು. ಆದರೆ ಇದಕ್ಕೆ DCM DK ಕೂಡ ತಿರುಗೇಟು ಕೊಟ್ಟಿದ್ದಾರೆ. ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೇ. ಆ ರಾಮನಗರನ ಈ ಭೂಮಿ ಇರೋವರೆಗೆ ಆ ಹೆಸರಿನಂತೂ ತೆಗಿಲಿಕ್ಕಾಗಲ್ಲ. ಮುಂದಕ್ಕೆ ಅದನ್ನು ಯಾವ ರೀತಿ 2006ರಲ್ಲಿ ಯಾತಕ್ಕೆ ಪ್ರೊಟೆಸ್ಟ್ ಮಾಡಲಿಲ್ಲ? ರಾಮನಗರ ಜಿಲ್ಲೆಯ ಹೆಸರನ್ನ ಇಟ್ಟಾಗ ಈ ವ್ಯಕ್ತಿನೂ MLA ಅಲ್ವಾ, ಅದೇ ಜಿಲ್ಲೆಯವರೇ ಇದ್ರಲ್ವಾ, ಆಗ ಯಾತಕ್ಕೆ ಇದಕ್ಕೆ ಪ್ರೊಟೆಸ್ಟ್ ಮಾಡಲಿಲ್ಲ? ವಿಧಾನಸಭೆಯಲ್ಲಿ ಒಂದು ದಿವಸಲೂ ಮಾತಾಡಿದ್ದೆ ನೋಡಲಿಲ್ಲ. ಈ ತೀರ್ಮಾನ ಮಾಡಿದಾಗಲೂ ಅವತ್ತು ಇನಾನಿಮಸ್ ಆಗಾಯಿತು. ನಾವು ಒಳ್ಳೇದು ಮಾಡಿದ್ರು ಅವ್ರು ಬರೀ ಇದನ್ನು ಸರ್ವನಾಶ ಮಾಡದೆ ಅವರು ಬಯಸ್ಕೊಂಡು ಬಂದಿದ್ದಾರೆ. ನಮಗೆಲ್ಲ ಗೊತ್ತಿದೆ ಅವ್ರದ್ದು ನಡೆ, ಹೆಜ್ಜೆ, ಭಾವನೆ, ಚಿಂತನೆ, ಆಚಾರ, ವಿಚಾರ ಎಲ್ಲ ಕೂಡ ನಮಗೆ ಅರಿವಿದೆ. ಅರ್ಥ ಆಯ್ತಾ? ನಾವೇನು ರಾಮನಗರ ಟಚ್ ಮಾಡ್ತಾ ಇಲ್ಲ. ಇವ್ರು ಬಂದು ರಾಮನಗರಕ್ಕೆ ಅಕ್ರಮ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ರಾಜಕೀಯವಾಗಿ ಅದಕ್ಕೆ ಅವಕಾಶ ಇದೆ. ಇದು ನಮ್ಮ ಜಿಲ್ಲೆ. ಇದಿಷ್ಟೇ ಅಲ್ಲ, DCM DK ಶಿವಕುಮಾರನ್ನ ಟಾರ್ಗೆಟ್ ಮಾಡಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ಕಿಡಿಕಾರಿದ್ದಾರೆ. ಮಹಾನಾಯಕ ಎಂದರೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವಮಾನ ಆಗುತ್ತೆ. CD ಶಿವು ಎಂದು ನಾನು HDK ಮರುನಾಮಕರಣ ಮಾಡಿದ್ದೇವೆ ಎಂದಿದ್ದಾರೆ. CD ಶಿವು ನಂತರ ಮಾತಾಡ್ರೆ ಅಲ್ಲ, ಈ ಮಹಾನಾಯಕನ ನಾಮಕರಣ ಬದಲಾಗಿದೆ. CD ಶಿವು ಸರ್, ಮಹಾನಾಯಕ ಅಂದ್ರೆ ಅಂಬೇಡ್ಕರ್ ಹೆಸರು. ಮಹಾನಾಯಕನ ಅಂಬೇಡ್ಕರ್ ಹೆಸರು. CD ಶಿವು ಮರುನಾಮಕರಣ ಮಾಡಿದ್ರು ನಾನು ಕುಮಾರಸ್ವಾಮಿ ಕೂಡಿ ಮೊನ್ನೆ. ಒಟ್ಟಾರೆಯಾಗಿ ಕುಮಾರಸ್ವಾಮಿ DCM DK ಮಧ್ಯೆ ಮಾತಿನ ಕದನ ಜೋರಾಗಿದೆ. DCM ರನ್ನೇ ಟಾರ್ಗೆಟ್ ಮಾಡಿ ಕುಮಾರಸ್ವಾಮಿ ಇವತ್ತು ಬೆಂಕಿಯನ್ನೇ ಉಗುಳಿದ್ರು. ಬ್ಯೂರೋ ರಿಪೋರ್ಟ್ TV9.